ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ್ರೆ ಏನಂತೆ ಕಾಂಗ್ರೆಸ್ನಿಂದಲೇ ಆತನನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಳ್ತಾ. ಹಾಗಾದ್ರೆ ಉಚ್ಚಾಟನೆಯಿಂದ ಪಾರಾಗೋದಕ್ಕೆ ಕ್ಷಮೆ ಕೇಳಿದ್ರ ಡಿಕೆ ಶಿವಕುಮಾರ್? ಡಿಕೆ ಶಿವಕುಮಾರನ್ನ ಉಚ್ಚಾಟನೆ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿತ್ತ? ಉಚ್ಚಾಟನೆಯಿಂದ ಪಾರಾಗೋದಕ್ಕೆ ಕಟ್ಟ ಕಡೆಯ ಕ್ಷಮೆ ಪ್ರಯೋಗ ಮಾಡಿದ್ರ ಉಪಮುಖ್ಯಮಂತ್ರಿ. ಉಚ್ಚಾಟನೆಗೆ ಹೆದರಿ ಕ್ಷಮೆಯಾಚನೆ ಮಾಡಿದ್ರ ಉಪಮುಖ್ಯಮಂತ್ರಿ. ಡಿಕೆಶಿ ಸದನದಲ್ಲಿ ಹುಲಿ, ಹೈಕಮಾಂಡ್ ಮುಂದೆ ಇಲಿ. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದ ಡಿಕೆ ಇಟಲಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಣಹೇಡಿ ಡಿಕೆ. ಅಧಿಕಾರವನ್ನ ಉಳಿಸಿಕೊಳ್ಳೋದಕ್ಕೆ ಮಂಡಿ ಊರಿ ಕ್ಷಮೆಯನ್ನ ಯಾಚಿಸಿದ್ರು ಡಿಕೆ ಶಿವಕುಮಾರ್. ಉಚ್ಚಾಟನೆಯಿಂದ ಪಾರಾಗೋದಕ್ಕೆ ಮಂಡಿ ಊರಿ ಕ್ಷಮೆಯಾಚನೆ ಮಾಡಿದ್ರು ಡಿಕೆ ಶಿವಕುಮಾರ್. ಎಸ್ಟಿ ಸಚಿವರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು. ರಾಜಣ್ಣಗೆ ಕ್ಷಮೆ ಕೇಳುವ ಅವಕಾಶವನ್ನು ಕೂಡ ಹೈಕಮಾಂಡ್ ನೀಡಿರಲಿಲ್ಲ. ಕಾಂಗ್ರೆಸ್ನಲ್ಲಿ ದಲಿತರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ ಹೀಗಂತ ಟ್ವೀಟ್ ಮಾಡಿ ಡಿಕೆ ಜೊತೆಗೆ ಕಾಂಗ್ರೆಸ್ ಅನ್ನ ಗುಮ್ಮಿದ ಜೆಡಿಎಸ್. ಡಿಕೆ ಶಿವಕುಮಾರ್ ಉಚ್ಚಾಟನೆ ಮಾಡೋದಕ್ಕೆ ಮುಂದಾಗಿತ್ತ ಕಾಂಗ್ರೆಸ್? ಕರೆಕ್ಟೇ ಹೇಳ್ತಾ ಇದೆಯಲ್ಲ. ಜೆಡಿಎಸ್ ವಿರೋಧ ಪಕ್ಷದಲ್ಲೂ ಇಲ್ಲ, ಆಡಳಿತದಲ್ಲೂ ಇಲ್ಲ. ಜೆಡಿಎಸ್ ಇದು ಅವರ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಕಾಂಗ್ರೆಸ್ಸಿಗೆ ಇದು ಪಾಠ ಆಗಬೇಕು. ಕಾಂಗ್ರೆಸ್ ಈ ಜೆಡಿಎಸ್ನ ಟ್ವೀಟ್ನಲ್ಲಿ ಕಲಿಯೋದು ಸಾಕಷ್ಟಿದ್ದಾವೆ. ರಾಜಣ್ಣರ ವಜಾ ನಡೆದಂತಹ ಸಂದರ್ಭ, ಕಟ್ಟ ಕಡೆಯದಾಗಿ ಕ್ಷಮೆ ಕೇಳೋದಕ್ಕೂ ಕೂಡ ರಾಜಣ್ಣರಿಗೆ ಅವಕಾಶ ಕೊಡಲಾಗಿಲ್ಲ. ರಾಜಣ್ಣರ ಸಮುದಾಯ ಯಾವುದು? ಕಾಂಗ್ರೆಸ್ನ ಪಾಲಿಗೆ ಅತ್ಯಂತ ನಿರ್ಣಾಯಕ ಸಮುದಾಯ. ಕಾಂಗ್ರೆಸ್ಸಿಗೆ ನಿರ್ಣಾಯಕ ಸಮುದಾಯ ಆಗಿದ್ರೂ ಕೂಡ ಸಾಮಾಜಿಕ ಸಮಾನತೆಯಲ್ಲಿ ಜೊತೆಗೆ ಅವರನ್ನ ತುಳಿದ್ರೂ ಕೂಡ ಕೇಳುವವರಿಲ್ಲ ಅಂದ್ಕೊಂಡಿದ್ರೇನು ಕಾಂಗ್ರೆಸ್ನ ನಾಯಕರು? ರಾಜಣ್ಣ ಡಿಕೆ ಶಿವಕುಮಾರ್ನಂತೆ ದೈತ್ಯ ತಪ್ಪನ್ನ ಮಾಡಲಿಲ್ಲ. ಬೃಹತ್ ಬ್ರಹ್ಮಾಂಡ ಪ್ರಮಾದ ರಾಜಣ್ಣರಿಂದ ಆಗಲಿಲ್ಲ. ರಾಜಣ್ಣರಿಂದ ಕಾಂಗ್ರೆಸ್ ಪಕ್ಷ ತಲೆ ತಗ್ಗಿಸುವಂತಹ ಯಾವುದಾದ್ರೂ ಕೃತ್ಯ ಆಗಿಲ್ಲ. ಇಡೀ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಅವಮಾನಕ್ಕೊಳಗಾಗುವಂತಹ ಯಾವುದಾದ್ರೂ ಕೆಲಸವನ್ನ ರಾಜಣ್ಣ ಮಾಡಿದ್ರ? ಇಲ್ಲ. ರಾಜಣ್ಣ ಮಾಡಿದ್ದೇನು? ತನ್ನ ಪಕ್ಷದ ಕೆಲ ನಿರ್ಧಾರಗಳ ವಿರುದ್ಧ ಅಲ್ಲ, ತದ್ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರು. ಒಂದು ಸಭೆಯ ಮುಖಾಂತರವಾಗಿ ಇತ್ಯರ್ಥಗೊಳ್ಳಬಹುದಾದಂಥ ಸಣ್ಣ ಮಟ್ಟಗಿನ ಪ್ರಮಾದ. ಆದರೆ ಡಿಕೆ ಶಿವಕುಮಾರ್ ಮಾಡಿದ್ದು ಜವಾಹರ್ಲಾಲ್ ನೆಹರೂರವರ ಸಿದ್ಧಾಂತಕ್ಕೆ ಬೆಂಕಿ ಇಡುವಂತಹ ಪ್ರಯತ್ನ ಅಲ್ವಾ? ನಾಗಪುರ ಆರ್ಎಸ್ಎಸ್ನ ಪ್ರಧಾನ ಕಚೇರಿಯಲ್ಲಿ ಕೂತು ಮಿಂದೆದ್ದ ನಾಯಕರು ಕೂಡ ಸದನದಲ್ಲಿ ಆ ಗೀತೆಯನ್ನ ಹೇಳಿಲ್ಲ ಈವರೆಗೂ. ಆದರೆ ಆ ಧೈರ್ಯ ತೋರಿಸಿದ್ದು ಡಿಕೆ ಶಿವಕುಮಾರ್ ಮಾತ್ರ. ಅವರ ಕಲ್ಪನೆಯ ಜಗತ್ತಿನಲ್ಲಿ ಅದೆಂತಹ ರಾಜಕೀಯ ರಣತಂತ್ರಗಳಿತ್ತು ಯಾರಿಗೆ ಗೊತ್ತು? ಆ ರಣತಂತ್ರಗಳನ್ನ ರಾಜಣ್ಣ ಪ್ರಯೋಗ ಮಾಡಿದ್ರ? ಇಲ್ಲ. ರಾಜಣ್ಣರನ್ನ ಕೆಡವಲಾಯಿತು, ರಾಜಣ್ಣರನ್ನ ವಜಾ ಮಾಡಲಾಯಿತು. ರಾಜಣ್ಣ ಒಂದು ಕಡೆ ಹೇಳ್ತಾರೆ, ಡಿಕೆ ಶಿವಕುಮಾರ್ ಏನ್ ಮಾಡಿದ್ರು ಕೂಡ ನಡೆಯುತ್ತೆ. ಅದರಲ್ಲಿ ಒಂದು ನೋವಿತ್ತು, ಅದರಲ್ಲೊಂದು ಐತಿಹಾಸಿಕ ಸಂಕಟ ಇತ್ತು, ಅದರಲ್ಲೊಂದು ಐತಿಹಾಸಿಕವಾದ ರಾಜಕೀಯ ಸಂಕಟ ಇತ್ತು. ಯಾರು ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಆದರೆ ಸಂವೇದನೆ ಇರ್ತಕ್ಕಂತಹ ವ್ಯಕ್ತಿಗಳು ಅರ್ಥ ಮಾಡ್ಕೊಂಡಿರ್ತಾರೆ. ಡಿಕೆ ಶಿವಕುಮಾರ್ ಏನ್ ಮಾಡಿದ್ರು ಕೂಡ ನಡೆಯುತ್ತೆ ನನ್ನಂಥವರು. ಅದರರ್ಥ ನನ್ನ ಸಮುದಾಯದಿಂದ ಬಂದವರು ಸಣ್ಣ ತಪ್ಪು ಮಾಡಿದ್ರೂ ಕೂಡ ದೊಡ್ಡದಾಗಿ ವೈಭವೀಕರಿಸಲ್ಪಡುತ್ತೆ, ಒಂದು ರಾಷ್ಟ್ರೀಯ ಪಕ್ಷದಿಂದ ವಜಾ ಆಗಲ್ಪಡುತ್ತೆ. ಇದು ಐತಿಹಾಸಿಕ ಅನ್ಯಾಯ ಅಲ್ವಾ? ಜವಾಹರ್ಲಾಲ್ ನೆಹರು ಅವರೇ ಅವಮಾನಕ್ಕೊಳಗಾಗುವಂತಹ ಯಾವ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ರಾಜಣ್ಣ? ಸಹಕಾರ ಇಲಾಖೆಗೆ ಕೊಡುಗೆ ಕೊಟ್ಟಿಲ್ವಾ? ಸಿದ್ದರಾಮಯ್ಯರ ಸಚಿವ ಸಂಪುಟಕ್ಕೆ ಈವರೆಗೂ ಏನಾದರೂ ಸಚಿವ ಸಂಪುಟದ ಅಭಿಮಾನಕ್ಕೆ ಧಕ್ಕೆ ತಂದಿದ್ದಾರಾ? ಇಡೀ ತುಮಕೂರಿನ ಆಸುಪಾಸಿನ ಭಾಗದ ಜನರು, ಒಂದು ತಾಲೂಕಿನ ಇಡೀ ಜನ ನನ್ನ ದೊರೆಯನ್ನ ನೀವು ಕೆಳಗಿಳಿಸಿದ್ರಿ ಅಂತ ಹೇಳಿ ಬೀದಿಗಿಳಿದು ಹೋರಾಟ ಮಾಡಿದ್ರು. ಸತೀಶ್ ಸೈಲು ಆತನ ವಿರುದ್ಧ ಆರೋಪ ಕೇಳಬಂದಾಗ ಯಾವೊಬ್ಬ ಕ್ಷೇತ್ರದ ವ್ಯಕ್ತಿಯೂ ಕೂಡ
ನನ್ನ ಶಾಸಕ ಅಂತ ಹೇಳಿ ಯಾರೂ ಬಂದಿರಲಿಲ್ಲ. ಆದರೆ ಸಚಿವನಾದಂತಹ ರಾಜಣ್ಣ ಕೆಳಗಿಳಿಯುವಂತಹ ಸಂದರ್ಭದಲ್ಲಿ ಕಣ್ಣೀರನ್ನು ರಕ್ತವಾಗಿಸಿ ಜನ ಕೇಳೋದಕ್ಕೆ ಶುರು ಮಾಡಿದ್ರು, ಬೀದಿಗಿಳಿದು. ನಮ್ಮ ದೊರೆಯನ್ನು ನೀವು ತಳ್ಳಿ ಹಾಕಿದ್ದೀರಿ, ನಮ್ಮ ದೊರೆಗೆ ಅಧಿಕಾರ ಕೊಡಿ. ಕಾರಣ ಆ ಕ್ಷೇತ್ರವನ್ನು ನೋಡಿಕೊಳ್ಳುತ್ತಾ ಇದ್ದಂತಹ ರೀತಿಯನ್ನು ವ್ಯಕ್ತಪಡಿಸುತ್ತೆ. ಇಲ್ಲಿ ವಿಷಯಾಂತರ ಆಗೋದು ಬೇಡ. ಒಟ್ಟಾರೆ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಣಹೇಡಿ ಡಿಕೆ, ಅಧಿಕಾರವನ್ನು ಉಳಿಸಿಕೊಳ್ಳೋದಕ್ಕೆ ಮಂಡಿ ಊರಿ ಕ್ಷಮೆಯಾಚಿಸಿದ ಡಿಕೆ, ಉಚ್ಚಾಟನೆಯಿಂದ ಪಾರಾಗಲು ಮಂಡಿ ಊರಿ ಕ್ಷಮೆಯಾಚಿಸಿದ ಡಿಕೆ. ಎಸ್ಟಿ ಸಚಿವರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು. ರಾಜಣ್ಣಗೆ ಕ್ಷಮೆ ಕೇಳುವ ಅವಕಾಶವನ್ನು ಕೂಡ ಹೈಕಮಾಂಡ್ ನೀಡಿರಲಿಲ್ಲ. ಕಾಂಗ್ರೆಸ್ನಲ್ಲಿ ದಲಿತರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ ಹೀಗಂತ ಟ್ವೀಟ್ ಮಾಡಿ ಡಿಕೆ ಜೊತೆಗೆ ಕಾಂಗ್ರೆಸ್ ಅನ್ನ ಗುಮ್ಮಿದ JDS. ಅದರ ಅಧಿಕೃತವಾದಂತಹ ಟ್ವೀಟ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ಡಿಕೆ ಕ್ಷಮೆ ಕೇಳಿದ್ರು, ಡಿಕೆ ಮಂಡಿ ಊರಿದ್ರು, ರಾಜಣ್ಣರಿಗೊಂದು ನ್ಯಾಯ, ಅದರ ಅರ್ಥ ಆ ಸಮುದಾಯಕ್ಕೊಂದು ನ್ಯಾಯ, ಡಿಕೆಗೊಂದು ನ್ಯಾಯ, ಅದರ ಅರ್ಥ ಡಿಕೆ ಸಮುದಾಯಕ್ಕೊಂದು ನ್ಯಾಯ ಅಂತ. ಸೊ ಈ ತರಹದ ಕುಹಕವನ್ನಾಡಿದ್ದು JDSನ ಅಧಿಕೃತವಾದ ಟ್ವಿಟರ್ ಖಾತೆಯಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.